ನಮಸ್ಕಾರ ಬೆಂಗಳೂರು. ಇವತ್ತು ರಾವಣ ಸ್ಟೋರಿನೇ ಚಿಕ್ಕದಾಗಿ ತಗೊಂಡು ಬರ್ತಾಯಿದ್ದೀನಿ. ಈ ಸ್ಟೋರಿ ಹೆಂಗಿರುತ್ತೆ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ರಾವಣ ಸಾಯುವಾಗ ರಾಮಣ್ಣ ನೋಡಿ ಕೇಳ್ತಾನೆ, ರಾಮ, ನಾನು ನಿನ್ಗನ್ನ ಬಲಶಾಲಿ, ನಿನ್ಗನ್ನ ಧೈರ್ಯಶಾಲಿ, ನಿನ್ಗನ್ನ ನಾನು ಅಂದ ಇದನ್ನು ಚೆಂದ ಇದ್ದೀನಿ ಅಂತಾನೆ. ಆದರೆ ರಾವಣ ಒಂದು ಕೇಳ್ತಾನೆ, ನಾನು ಇಷ್ಟಿದ್ರೂ ನಿನ್ನ ಹತ್ರ ಈ ಟೈಮ್ನಲ್ಲಿ ಯಾವುದೂ ಇಲ್ಲ, ಆದರೂ ನೀನು ಹೆಂಗೆ ಗೆದ್ದೆ ಯುದ್ಧನಲ್ಲೇ ಅಂದರೆ, ರಾಮ ಹೇಳ್ತಾನೆ, ನಿನ್ನ ಕಷ್ಟ ಅಂದಿರುವಾಗ ನಿಮ್ಮ ತಮ್ಮ ನಿನ್ನ ಜೊತೆನಲ್ಲಿ ಇದ್ದಿದ್ದಿಲ್ಲ, ಆದರೆ ನಿನ್ನ ಕಷ್ಟ ಅಂದಿರುವಾಗ ನಿನ್ನ ತಮ್ಮ ನಿಮ್ಮ ಜೊತೆನಲ್ಲಿ ಇದ್ದಿದ್ದಿಲ್ಲ ರಾವಣ, ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟ. ಲಕ್ಷ್ಮಣ ನನ್ನ ಕಷ್ಟದಲ್ಲಿದ್ದ, ನನ್ನ ಸುಖದಲ್ಲಿದ್ದ, ಯಾವತ್ತೂ ನನ್ನ ಜೊತೆನಲ್ಲಿದ್ದ, ಅದರಿಂದ ನಾನು ಗೆದ್ದಿರೋದು ಅಂತಾನೆ. ಇದನ್ನ ಈ ಕಥೆನ ಹಿಡಿದು ಏನಂದರೆ, ಒಂದು ವಿಷಯ, ಯಾವತ್ತು ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿದ್ದರೆ ಎಂಥ ಇದೇ ಆಗಿರಲಿ ಗೆಲ್ಬೋದು, ಇಂಥ ಯುದ್ಧನೇ ಆಗಿರಲಿ ಅಣ್ಣ ತಮ್ಮ ಒಗ್ಗಟ್ಟಾಗಿರ್ಬೇಕು. ಆವಾಗ ಆ ಯುದ್ಧ ಎಂಥ ಯುದ್ಧನೇ ಬರಲಿ, ಯಾರೇ ಬರಲಿ ಗೆಲ್ಬೋದು. ಇದರಿಂದ ಅಣ್ಣ ತಮ್ಮಂದಿರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಬರ್ತಾಯಿದ್ದೀನಿ. ಅಣ್ಣ ತಮ್ಮಂದಿರು ಯಾವತ್ತೂ ಒಗ್ಗಟ್ಟಾಗಿರ್ರಿ, ನಿಮ್ಮ ಮುಂದೆ ಯಾರೇ ಬಂದ್ರೂ ಗೆಲುವು ನಿಮ್ಮದೇ ಆಗಿರುತ್ತೆ. ನಮಸ್ಕಾರ ಬೆಂಗಳೂರು.